ನನ್ನ ಸಹೋದರ ಸಹೋದರಿ ಸದಸ್ಯರೇ ಹಾಗೂ ಕಕ್ಷಿದಾರರೇ, ನನ್ನ ನ್ಯಾಯಾಂಗದ ಸಿಬ್ಬಂದಿ ಬಾಂಧವರೇ, ಪೊಲೀಸ್ ಬಾಂಧವರೇ ಹಾಗೂ ಪೊಲೀಸ್ ಸಿಬ್ಬಂದಿ ಹಾಗೂ ಮೀಡಿಯಾ ನಮ್ಮ KCNR ಹೇಳಿದಾಗೆ ಇದೇ ದಿನ 1948ರಂದು ಯುನೈಟೆಡ್ ನೇಷನ್ಸ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಈ ದಿನ ದೂರದೃಷ್ಟಿ ಮಾಡಬೇಕಂತ ಡಿಸೈಡ್ ಮಾಡಿದ್ದು 1950ರಿಂದ ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಅದರ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಆ ನಿಟ್ಟಿನಲ್ಲಿ ಅವರವರ ಸದಸ್ಯ ರಾಷ್ಟ್ರಗಳಲ್ಲಿ ಆ ಕಾನೂನನ್ನು ಮಾಡಲೇಬೇಕು. ನಾವು ಹಲವಾರು ಇಂಥ ಸಭೆ ಸಮಾರಂಭಗಳಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಭಾಷಣ ಕೊಡ್ತೀವಿ. ಮಾನವ ಹಕ್ಕು ಅಂದರೆ ಏನು ಅಂತ ನಮ್ಮಲ್ಲಿ ಒಂದು ಸ್ವಲ್ಪ ಅದರ ಬಗ್ಗೆ ತುಂಬ ವ್ಯವಸ್ಥಿತವಾಗಿ ದೊಡ್ಡ ದೊಡ್ಡ ಶೈಲಿಯಲ್ಲಿ ಮಾತು, ವ್ಯಾಖ್ಯಾನ, ಅರ್ಥವಿವರಣೆ ಬೇಕಾಗಿಲ್ಲ. ಮಾನವ ಹಕ್ಕು ಏನು ತುಂಬ ಸರಳವಾಗಿ ಹೇಳಿ ಪ್ರಯತ್ನ ಮಾಡ್ತೀವಿ. ಅದು ಸರಿ ಅಂತಂದರೆ ಸರಿ, ತಮ್ಮ ಎಷ್ಟು ತಪ್ಪಬೇಕು. ನಾನು ತುಂಬ ಸರಳವಾಗಿ ಮಾನವ ಹಕ್ಕು ಏನಪ್ಪ ಅಂತಂದರೆ ಸರ್ಕಾರದಂತಹ ಬರ್ತಕ್ಕಂತಹ ಎಲ್ಲ ಪ್ರಯೋಜನಗಳ ಲಾಭ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಸಲ್ಲಲೇಬೇಕು. ಅಥವಾ ಯಾವುದೇ ಜಾತಿ, ಧರ್ಮ, ಮತ ಅಥವಾ ಅವನು ಯಾವ ಜಾತಿ ಹುಟ್ಟಿದಾನೆ ಅಥವಾ ಅವನ ಗಂಡ ಅಥವಾ ಹೆಣ್ಣ ಅದ್ಯಾವುದೂ ಕೂಡ ಅಡ್ಡ ಬರಬಾರ್ದು ಆ ಲಾಭ ಬರಲಿಕ್ಕೆ. ಆ ಲಾಭ ರಾಜಕೀಯ ಲಾಭನಾಗಿರ್ಬೋದು, ಸಾಮಾಜಿಕ ಲಾಭನಾಗಿರ್ಬೋದು, ಆರ್ಥಿಕ ಲಾಭ ಅಂತ ಪ್ರಯೋಜನ ಇರ್ಬೋದು. ರಾಜಕೀಯ ಪ್ರಯೋಜನ, ಆರ್ಥಿಕ ಪ್ರಯೋಜನ, ಸಾಮಾಜಿಕ ಪ್ರಯೋಜನ ಎಲ್ಲ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಾವು ನೋಡಬಹುದು. ಕೆಲವೊಂದು ಇಲೆಕ್ಷನ್ಗಳಲ್ಲಿ ಇಂಥದೇ ಪಂಗಡದವರು ಅಥವಾ ಜಾತಿಯವರು ಸ್ವಲ್ಪ ಅವರನ್ನು ಮಿಸ್ ಮಾಡೋದು. ಯಾಕಪ್ಪ ಅಂದರೆ ಆ ಪ್ರದೇಶದಲ್ಲಿ ಆ ಜಾತಿಯ ಆ ಪಂಗಡದವರು ದೇ ಆರ್ ಲೆಸ್ ರಿಪ್ರೆಸೆಂಟೆಡ್. ಅದಕ್ಕೆ ಅವರನ್ನ ಮುಂದೆ ಬರಲಿಕ್ಕೆ ನಾವು ಅವರನ್ನ ಆ ಹಕ್ಕಿನಿಂದ ಆಗಲಿ ಅಥವಾ ಪ್ರಯೋಜನಕ್ಕಾಗಿ ವಂಚಿತ ಮಾಡಬಾರ್ದು. ಅದಕ್ಕೆ ಈ ಮಾನವ ಹಕ್ಕುಗಳ ಸರ್ಕಾರದಿಂದ ಬಂದ ಎಲ್ಲ ಸಿಗಲೇಬೇಕು. ಆದರೆ ನಮ್ಮ ಜನರಲ್ಲಿ ಏನಾಗುತ್ತೆ, ನಾವು ಸ್ವಲ್ಪ ಅತಿಯಾದ ಆಸೆ, ಮಹದಾದ ಆಸೆ, ವಿ ಕೀಪ್ ಲಾಟ್ ಆಫ್ ಹೈ ಎಕ್ಸ್ಪೆಕ್ಟೇಷನ್ಸ್ ಅತಿಯಾಗಿ ನಾವು ಮಾಡ್ತೀವಿ. ಉದಾಹರಣೆ, ನಮ್ಮ ಮನೆ ಪರ್ಕೆ ಮತ್ತು ಮಾಪಿ ಕೂಡ ಸರ್ಕಾರನೇ ಬಂದು ಮಾಡಬೇಕು ಅಂತ ಇದು ಬರೋದಿಲ್ಲ, ಎಲ್ಲ ಸರ್ಕಾರ ಮಾಡಬೇಕು. ನಾವು ಮಾತ್ರ ಏನು, ಅದಕ್ಕೆ ನಮ್ಮ ಕಡೆಯಿಂದ ಕೆಲವೊಂದು ಹಕ್ಕುಗಳಿವೆ, ಕರ್ತವ್ಯಗಳಿವೆ. ಆ ಕರ್ತವ್ಯ ಏನಂತ ನಾವು ಒಂದೇ ಕಾರ್ಯಕ್ರಮ ಹೇಳಿದ್ವಿ. ನಾವು ಕರ್ತವ್ಯಗಳನ್ನು ಮರೆತು ಬಿಡ್ತೀವಿ, ಹಕ್ಕು ಮಾತ್ರ ಬಿಡ್ತೀವಿ. ಯಾಕಂದ್ರೆ ಅಸೆಟ್ ಅವರ ಲಯಬಿಲಿಟಿ ಸ್ವಲ್ಪ ಹೇಳ್ತಾರೆ. ನನ್ನ ಪ್ರಕಾರ ಈ ನಮ್ಮ ಸರ್ಕಾರ ಎಲ್ಲರೂ ಸಮಾನತ್ವ ಕೊಡ್ತಕ್ಕಂಥ ಒಂದು ಕಾನೂನನ್ನು ನಿರ್ಮಾಣ ಮಾಡಿದೆ. ಆ ಕಾನೂನಿನ ನಿರ್ಮಾಣದ ಸರಿಯಾದ ಇಂಪ್ಲಿಮೆಂಟೇಷನ್ ಆಗಬೇಕು. ಆದರೆ ಅದಕ್ಕೆ ಅಡ್ಡ ಬರ್ತಕ್ಕಂತಹ ಕೇವಲ ನಾಲ್ಕು ಅಂಶಗಳು ಏನಪ್ಪ ಅಂದರೆ ಪವರ್ಟಿ, ಪಾಪ್ಯುಲೇಷನ್, ಕರಪ್ಷನ್ ಮತ್ತು ಇಲ್ಲಿಟ್ರಸಿ. ನೋಡಿ, ನಾವು ಯಾವುದೇ ವಿಚಾರ ಮಾಡಿ, ಇವು ನಾಲ್ಕರಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಥವಾ ನಾಲ್ಕು ಇವು ಒಂದಾದರೂ ಕೂಡ ತುಂಬ ಸಂಕಟ ಪಡ್ತವೆ ಆ ರಾಷ್ಟ್ರಕ್ಕೆ, ಆ ರಾಷ್ಟ್ರದ ಸಮಾಜದ ಸದಸ್ಯರಿಗೆ. ನಮ್ಮ ಸರ್ವಜ್ಞ ಹೇಳ್ತಾರೆ, ಏನು ಮಕ್ಕಳು ಮೊಮ್ಮಕ್ಕಳನ್ನ ಹೆಂಗೆ ಬೆಳೆದಬೇಕು, ಬಂದಕ್ಕೆ ನಾಲ್ಕು ಕಟ್ ಮಾಡ್ತಾ ಆಸ್ತಿ ಪಾತ್ರಗಳನ್ನು ಬೆಳೆಯಲ್ಲಪ್ಪ. ಅದಕ್ಕೆ ಜನಸಂಖ್ಯೆಯ ಒಂದು ನಿಯಂತ್ರಣ ಆಗಬೇಕು. ಅದೇ ರೀತಿ ಬಡತನವನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ರೀತಿ ಭ್ರಷ್ಟಾಚಾರ, ಅದೇ ರೀತಿ ಶಿಕ್ಷಣ ಎಲ್ಲರಿಗೂ ಸಲ್ಲಬೇಕು. ಅದಕ್ಕೆ ರೈಟ್ ಎಜುಕೇಷನ್ ಅಂತಲೂ ಮಾಡಿದ್ದಾರೆ. ಅದನ್ನು ಎಲ್ಲರೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯೋ ಅದು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಮತ್ತು ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳಿವೆ, ಹಲವಾರು ಭಾಷೆಗಳಿವೆ, ಹಲವಾರು ಗಣಿತಗಳಿವೆ. ಅದನ್ನು ನಾವು ಒಂದಾಗಿದ್ದೀವಲ್ಲ, ಅದು ನಮ್ಮ ದೇಶದ ಶ್ರೇಷ್ಠತೆ. ನಾವನ್ನ ಹೆಮ್ಮೆ ಪಡಬೇಕು. ಅದು ಕೂಡ ನಮ್ಮ ಸಂವಿಧಾನದ ದೃಷ್ಟಿಕೋನ ನೋಡಿದಾಗ ನಾವೆಲ್ಲರೂ ಸೆಕ್ಯುಲರ್, ನಮ್ಮದು ಒಂದೇ ಒಂದು ಧರ್ಮ, ಮನುಷ್ಯ ಧರ್ಮ, ನಾವು ಭಾರತೀಯರು. ಆ ಜಾತಿ ಈ ಪಂಗಡ ಅಂತ ನೀವು ಮನೇಲಿ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂತ ವಾಚಿ ಬಂದಾಗ
ಮತ್ತೊಬ್ಬರ ಭಾವನೆ, ಮತ್ತೊಬ್ಬರ ಬಿಲೀಫ್ ಆಪರೇಷನ್ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಂತ ಹೊಣೆಗಾರಿಕೆ ನೀವು ನೀಡಿ, ಅದೇ ನೀವು ಅವನ ಮಾನವ ಹಕ್ಕಿನ ರೆಸ್ಪೆಕ್ಟ್ ಮಾಡೋ ಹಾಗೆ. ಇಲ್ಲಪ್ಪ ಅಂದರೆ ಅಲ್ಲಿ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆಗುತ್ತೆ. ಏನಿಲ್ಲ, ನಮ್ಮ ತುಂಬ ಶರಣರೆಲ್ಲ ಹೇಳಿದ್ದಾರೆ, ನೀನು ಹೆಂಗೆ ಇರಬೇಕಂತೀವೋ ಅದನ್ನೇ ಮತ್ತೊಂದು ಹೇಳಿಬಿಡು, ಅಷ್ಟೇ, ಅದೇ ಮಾನವ. ಈಗ ನಮ್ಮ ವಿವೇಕಾನಂದ ಅವರು ಹೇಳ್ತಾರೆ, ರಿಲಿಜನ್ ಅಂದರೆ ಏನು? ಟು ಡೂ ಗುಡ್ ಆ್ಯಂಡ್ ಟು ಬಿ ಗುಡ್. ಒಳ್ಳೆಯದಾಗಿರೋ ಒಳ್ಳೆಯದು ಮಾಡೋದು. ನಿಜವಾಗಿ ನೋಡಿ, ಅದು ಸ್ವಲ್ಪ ನಾವು ತಲೆ ನಿಂತ್ಕೊಂಡು ನೋಡಿ, ಟು ಬಿ ಗುಡ್ ಆ್ಯಂಡ್ ಟು ಡೂ ಗುಡ್, ಅಷ್ಟೇ. ಇನ್ನು ಎಲ್ಲರೂ ಭಾಷಿಸಿದ್ರೆ ಅದೇ ಮಾನವ. ಅವಾಗ 1800 ಅವಾಗ ಹೇಳ್ತಿದ್ದಾರೆ, 1895 ಅವಾಗ ಹೇಳಿದ್ದಾರೆ, ಒಳ್ಳೆಯವನಾದ್ರು ಒಳ್ಳೇದು ಮಾಡೋದು. ಇದಿಷ್ಟಿದ್ರೆ ಮತ್ತು ನಿಮ್ಗೆ ಯಾವ ಕಾನೂನು ಬೇಕಾಗಿಲ್ಲ ನನ್ನ ಪ್ರಕಾರ. ಯಾಕಂದರೆ ನೈತಿಕತೆ ಮೇಲೆ ನಮ್ಮದು ದೇಶ ಮುಂಚೆಯಿಂದ ನೈತಿಕತೆ ಮೇಲೆ ಆಧಾರದ ಮೇಲೆ ನಿಂತಿದ್ವಿ. ಈಗ ನಾವು ಕಾನೂನನ್ನ ಸೃಷ್ಟಿ ಮಾಡಿದ್ವಿ. ಕಾನೂನು ಏನು? ಇಟ್ ಈಸ್ ಕೋಡಿಫೈಡ್ ಕಾಮನ್ ಸೆನ್ಸ್. ಈ ಕಾಮನ್ ಸೆನ್ಸ್ ಅಂದರೆ ನೈತಿಕತೆ ಆಧಾರದ ಮೇಲೆ ನಿಂತಿರ್ತೀವಿ. ಅದಕ್ಕೆ ನಮಗೇನು ಯಾವ ರೀತಿಯಿಂದ ನಾವು ಡಿಗ್ನಿಫೈಡ್ ಆಗಿ ನಾವು ಇರಬೇಕಂತ ಬಯಸ್ತೀವಿ, ಆ ರೆಸ್ಪೆಕ್ಟನ್ನು ಮತ್ತೊಬ್ಬರು ಕೊಟ್ಟು ಅವನ ಮನುಷ್ಯ ಅವನ ಕೈಲಿ ಹಾಕ್ತೇವೆ. ಇದು ನಾವು ರೆಸ್ಪೆಕ್ಟ್ ಮಾಡಿದ್ರೆ ಮುಗಿತು, ಅಲ್ಲಿಗೆ ನಾವು ಸಾರ್ಥಕತೆಯ ಬಾಳನ್ನ ನಡೆಸಲಿಕ್ಕೆ ಒಂದು ಮಾರ್ಗ. ಮತ್ತು ಈಗ ಸ್ವಲ್ಪ ಮೀಡಿಯಾದಾಗಿರ್ಬೋದು, ಟಿ ವಿ ಸೀರಿಯಲ್ಸ್ ತುಂಬ ಕಷ್ಟ ಕೊಡ್ತಿದ್ದಾರೆ ನೋಡಿದ್ರೆ. ಯಾಕಂದರೆ ಎಲ್ಲ ಕಡೆಗೂ ಕೂಡ ಒಂಥರ ಎನ್ಕರೇಜಿಂಗ್ ಗುಡ್ ಫಾಸ್ಟ್ ಮನಿ ಟು ವಾಟ್ ದ ಮನಿ. ಓಕೆನಾ? ಫಾರ್ ಎಕ್ಸಾಂಪಲ್, ಎಲ್ಲರೂ ಹೇಳಿದ್ದಿಲ್ಲ, ಈಗ ನೋಡಿಪ್ಪ, ಈ ಪ್ರೇಮ ಅಜಾಪರ, ಅದರಲ್ಲಿ ಮೀಡಿಯಾದಲ್ಲಿ ಏನು ತೋರಿಸ್ತಾರೆ, ಲವ್ ಇಸ್ ನಥಿಂಗ್ ಬಟ್ ಸೆಕ್ಸ್ ಅಂತ ಆಗಿ. ಈಗಿನ ಮೀಡಿಯಾದಲ್ಲಿ ನೋಡಿದ್ರೆ ಸೆಕ್ಷುವಲ್ ವ್ಯಾಲೆನ್ಸ್ ಕೊಟ್ಟು ನಮಗೇನಿಲ್ಲ. ಅದಕ್ಕೆ ಮೀಡಿಯಾದ ಸ್ವಲ್ಪ ದಾರಿ ತಪ್ಪೇ ಇದ್ದಾರೆ. ಬಟ್ ಅವರು ದಿ ಮೇನ್ ಗೋಲ್ ಇಸ್ ಟು ಅರ್ನ್ ಮೇಕ್ ಮನಿ. ಇಲ್ಲಿ ನೈತಿಕತೆ ಮಾಡಿ ನಾವು ಚಾಕರಿ ಮಾಡಲಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಎಲ್ಲೋ ಅವರಲ್ಲೂ ಕೂಡ ಒಂದೊಂದು ಕರ್ತವ್ಯ ಇದೆ. ಆ ಕರ್ತವ್ಯ ಪಾಲನೆ ಸ್ವಲ್ಪ ಅವ್ರು ತಪ್ಪೇ ಇದ್ದಾರೆ ಅಂತ ನನ್ನ ವ್ಯಕ್ತಿಗತ ಭಾವನೆ. ಅದಕ್ಕೆ ಆ ನಿಟ್ಟಿನಲ್ಲಿ ಸ್ವಲ್ಪ ನಮ್ಮ ಪ್ರತಿಯೊಬ್ಬರದ್ದು ಪ್ರಯತ್ನ ಆಗಬೇಕು. ಈ ದೇಶದ ಮನೋನಿರ್ಮಾಣ ನಾವು ಮಾನವ ಹಕ್ಕುಗಳ ಇಂಪ್ಲಿಮೆಂಟೇಷನ್ ಮೂಲಕ ಮಾತ್ರ ಸಾಧ್ಯ. ಲೆಟ್ ಅಸ್ ಆಲ್ ಬಿ ಸೆಕ್ಯುಲರ್. ಹೌದು, ಪರ್ಸನಲ್ ರಿಲಿಜಿಯನ್ ಬಿಲೀಫ್ ಎಲ್ಲ ನಾವು ಮಾಡಿ ಅಂದರೆ ಆಚೆ ಬಂದಾಗ ಲೆಟ್ ಅಸ್ ಬಿ ಒನ್. ಅದಕ್ಕೆ ನಾವು ಆರ್ಟಿಕಲ್ RRCS ರೈಸ್, ರಿಲಿಜನ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಇದೆಲ್ಲ ಬಿಟ್ಬಿಟ್ರೆ ನಾವೆಲ್ಲರೂ ಎಷ್ಟು ಚೆನ್ನಾಗಿದೆ. ಆದರೆ ನಮಗೆ ಈ ರೀತಿ ಆಗ್ತಾ ಇಲ್ಲ. ನಾವು ಪೊಲಿಟಿಕಲ್ ಆಗಿ ಈಗ ಒಂದು ಪರ್ಟಿಕ್ಯುಲರ್ ನಾವು ಸ್ವತಂತ್ರವಾಗಿ ನಾವು ಸಂವಿಧಾನವೇ ನನ್ನ ಧರ್ಮ ಅಂತ ಯಾರಾದರೂ ಮಾಡ್ಕೊಂಡ್ರೆ ಅವಾಗ ನಿಜವಾದ ಮಾನವ ಹಕ್ಕುಗಳ ಇಂಪ್ಲಿಮೆಂಟೇಷನ್ ನನ್ನ ಪ್ರಕಾರ. ಅದಕ್ಕೆ ಈ ಪ್ರತಿಯೊಬ್ಬರು ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡಿದ್ದಕ್ಕೆ ಮತ್ತು ನನಗೆ ಈ ಗೌರವದ ಒಂದು ಮಾತ್ರ ಕೊಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ನನ್ನ ನಮಸ್ಕಾರ. ಜೈ ಜೈ ಮೂಲಭೂತ 5 ಹಕ್ಕುಗಳು ಈಗ ಸ್ವೇಚ್ಛತೆಯಿಂದ ಸ್ವತಂತ್ರವಾಗಿ ಬೇರೆಯವರ ಹಂಗಿರಲಿಲ್ಲ. ಅದೇ ರೀತಿ ಅವರು ಬಯಸಿದಂಥ ವಿದ್ಯಾಭ್ಯಾಸದೊಂದಿಗೆ ತಿಳಿಸುವಂಥ ಹಕ್ಕುಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮನ್ನೆಲ್ಲ ಪೂರ್ವವಾಗಿ ಧನ್ಯವಾದಗಳು ತಿಳಿಸ್ತಾ, ಇದರಿಂದ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಕಲೇಶ್ವರಿ ವ್ಯಕ್ತಿಗಳು ಮಾನವ ಹಕ್ಕುಗಳ ಮಹತ್ವದ ಬಗ್ಗೆ ಮಾತನಾಡಬೇಕು ಅಂತ ಸಮಯದ ಅಭಾವ ಇದೆ. ಶಾರ್ಟ್ ಆಗಿ ಹೇಳಿದೆ ಅಂತ ನಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ಈ ದಿನ ಉದ್ಘಾಟನೆ ಮಾಡಿದ ಮಾನ್ಯ ಮಹೇಶ್ ಸಾಹೇಬ್ರವರೇ, ಮತ್ತೆ ವಕೀಲರ ಸಂಘ ಅಧ್ಯಕ್ಷರನ್ನು ವಹಿಸಿರತಕ್ಕಂಥ SN ರಾಜಗೋಪಾಲ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಮಾನ್ಯ ಹಜರತ್ ಮೇಡಮ್ ಅವರೇ ಮತ್ತು ಮಾನ್ಯ ಮಂಜುನಾಥ್ ಸರ್ ಅವರೇ, ಮಾನ್ಯ ಕಿರಣ್ ಸರ್ ಅವರೇ, ಈ ಒಂದು ವಕೀಲರ ಸಂಘದ ಉಪಾಧ್ಯಕ್ಷರಾದ ಮಣಿವಣ್ಣನ್ ಸರ್ ಅವರೇ, ವಕೀಲರ ಸಂಘ ಪ್ರಧಾನ ಕಾರ್ಯದರ್ಶಿಗಳಾದ ಬಗ್ಗೆ ನಾನೊಂದು ಪೂರ್ತಿಯಾಗಿ ಹೇಳಬೇಕಂದ್ರೆ
ಸುಮಾರು ಸಮಯ ಬೇಕಾಗಿರುತ್ತದೆ. ನನಗೇನು ಹುಷಾರಿಲ್ಲ. ನಮ್ಮ ಅಧ್ಯಕ್ಷರು ನೀವು 10 ನಿಮಿಷ ಕಾಲ ಮಾತಾಡಿದ್ರೆ ಸಾಕು ಅಂತ ನನ್ನಲ್ಲಿ ಕೇಳಿಕೊಂಡ್ರು, ನೀವೇ ಮಾತಾಡಬೇಕು ಅಂತ. ಅದರಿಂದ ನಾನು ಅವರ ಮಾತನ್ನು ತಪ್ಪಿಸಿಕೊಂಡು ಇವತ್ತು ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಯಾಕಂದ್ರೆ ಮಾನವ ಹಕ್ಕುಗಳಂದ್ರೆ ನಾವು ನಮ್ಮ ತಾಯಿಯ ಕರುವಲ್ಲಿ ನಾವು ಭೂಮ್ ಅಂತ ಅದರಿಂದ ನಾವು ಆ ಒಂದು ಹಕ್ಕು ನಮಗೆ ಪ್ರಾರಂಭ ಆಗುತ್ತೆ. ನಾವು 2ನೇ ಜಗತ್ತಿನ ಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ಏನಿತ್ತು ಅಂತ ನಾವು ನೋಡ್ಬೇಕಂದ್ರೆ ಅದರಲ್ಲಿ ಸುಮಾರು ಜನಗಳು ಮರಣ ಹೊಂದಿದ್ರು, ಸಾವನ್ನು ಹೊಂದಿದ್ರು. ಜರ್ಮನಿಯಲ್ಲಿ ನಾಜಿಸ್ಟ್ ಅಂತ ಒಂದು ರೂಲಿಂಗ್ ಇತ್ತು. ಅವ್ರು ಏನ್ ಮಾಡ್ತಾ ಇದ್ರು, ದ ನಂಬರ್ ಆಫ್ ಪರ್ಸನ್ಸ್ ವಾಸ್ ಕಿಲ್ಡ್ ಅಂದ್ರೆ ಮಿಲಿಯನ್ಸ್ ಆಫ್ ಪೀಪಲ್ ಡೆತ್ ಆಗ್ತಾ ಇದ್ರು, ಮರಣ ಹೋಗ್ತಾ ಇದ್ರು. ಆ ಒಂದು ಸಮಯದಲ್ಲಿ ಕೋಲ್ಡ್ ಬ್ಲಡ್ ಹರಿತಾ ಇತ್ತು, ನೆಲದಲ್ಲಿ ಹರಿತಾ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ ರಿಟ್ರೀಸ್ ಆಫ್ ನೇಷನ್ಸ್ ಈ 1945 ನಲ್ಲಿ ಈ 2ನೇ ಮಹಾಯುದ್ಧ ಏನಿತ್ತು, ನಮ್ಮ ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್, ಆ ಒಂದು ಸಮಯದಲ್ಲಿ ರಿಟ್ರೀಸ್ ಆಫ್ ನೇಷನ್ಸ್ ಅಂತ ಹೇಳ್ತಾ ಇದ್ರು. ಅವರು ಒಂದು ತೀರ್ಮಾನ ಮಾಡಿದ್ರು. ಏನ್ ಮಾಡಿದ್ರಂದ್ರೆ ಹೌ ಟು ಪ್ರಿವೆಂಟ್ ಅಂಡ್ ಪೀಸ್, ನಮ್ಮ ವರ್ಲ್ಡ್ ಅನ್ನು ನಾವು ಯಾವ ತರ ಪ್ರಿವೆಂಟ್ ಮಾಡಬೇಕು, ಪೀಸ್ಫುಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆಗ ಡೆಕಾಲ್ಟ್ ಒಂದು ಕೆರೆ ಮಾಡಿದ್ರು. ಏನ್ ಮಾಡಿದ್ರೆ 193 ಕಂಟ್ರೀಸ್ ಅಲ್ಲಿ ಕೆರೆ ಮಾಡಿದ್ರು. ಮಾಡಿ ಏನ್ ಮಾಡಿದ್ರು, ಒಂದು ಒಡಂಬಡಿಕೆಯನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ವರ್ಲ್ಡ್ ಅಲ್ಲಿ ಪ್ರಿವೆಂಟಿವ್ ಮಾಡಬೇಕು, ಪೀಸ್ಫುಲ್ ಆಗಿ ಇರಬೇಕು. ಒಂದು ಪ್ರಿವೆಂಟಿವ್ ತಡೆಗಟ್ಟಿ ಯಾವ ರೀತಿಯಲ್ಲಿ ಪ್ರಾಣಗಳನ್ನು ಸಾಯ್ತಾ ಇರೋದು ನಾವು ತಡೆಗಟ್ಟಬೇಕು ಅಂತ. 2ನೇದಾಗಿ ನಾವು ಶಾಂತಿಯುತವಾಗಿ ಯಾವ ರೀತಿಯಲ್ಲಿ ನಾವು ಈ ವರ್ಲ್ಡ್ ಅಲ್ಲಿ ಬದುಕಬೇಕಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ರು. ಆ ಒಂದು ತೀರ್ಮಾನದಲ್ಲಿ 30 ರೈಟ್ಸ್ ಅನ್ನು ಮಾಡಿದ್ರು. 30 ರೈಟ್ಸ್, ಆರ್ಟಿಕಲ್ 1 to 30 ನಾವು ತಿಳ್ಕೋಬಹುದು. ನ್ಯಾಷನಾಲಿಟಿ ಇರ್ಬೋದು, ನಮಗೆ ಕಾನೂನು ಬಗ್ಗೆ ಇರ್ಬೋದು, ಈ ಪ್ರತಿಯೊಂದು ಮಾನವರು ಕೂಡ ಎಲ್ಲಿ ಕೂಡ. But what I'm trying to say to the advocate association, take part to call upon people who are the grassroots, bring them here, appoint them here, talk them, shoot them. What is human rights? We are sitting here as advocate. Our officers, few presiding officers are sitting here. Only few staffs are sitting here. It is not we are conducting. I feel this is my personal feeling and telling before this all occasion. Despite doing so, what I want to say here, henceforth for any meeting, we should bring the people who are very below the poverty line and who are suffering, working for government as such people should be brought here, talk them for legal rights. Right? I want to speak because already our other advocates, Kalisa has been covered. She is a very potential element. She was there in the human rights for the last 30 years. I was also with us working for the field of human rights. But here to say something about except communism, except Marxism, we cannot fight anywhere in the human rights still today. For example, take Nazism, fascism, communism, fanatism, legacy fanatism, or racism. For everywhere it is existing. But we the people are not fighting. As a legal person, we have the legal side, the field, and we are only emphasizing the field of advocacy. Appealing prosecuting cases. But I never find that the people who come forward contacting so many issues based upon the society. There is only behind. We are ignoring. We are ignoring simply why we should be involved in public laws. There are so many laws out there. But we are not being concentrated. That's one say. Why we are trying to say here? If there is anything goes wrong in moral goal, I mean, involved. Let's go. Okay, fine. So let me say about see, it is my gratitude and also my attitude to express me. What a thanks. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ವಿಶ್ವದಲ್ಲೇ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ಭವನದಲ್ಲಿ ಕಾರ್ಯಕ್ರಮವನ್ನು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ
ಉದ್ಘಾಟನಾ ಭಾಷಣವನ್ನು ಮಾಡಿದಂಥ ವಿದೇಶಿ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಸಂಸ್ಥೆಯ ಅಧ್ಯಕ್ಷರಾದಂಥ ಮಹೇಶ್ ಪಾಟೀಲ್ ಸಾಹೇಬ್ರೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸನ್ಮಾನ್ಯ ನ್ಯಾಯಾಧೀಶರಾದಂಥ ನಸರತ್ ಮೇಡಮ್ ಅವರೇ, ಸನ್ಮಾನ್ಯ ನ್ಯಾಯಾಧೀಶರಾದಂಥ ಮಂಜುನಾಥ್ ಅವರೇ, ಸನ್ಮಾನ್ಯ ನ್ಯಾಯಾಧೀಶರಾದಂಥ ಕಿರಣ್ ಅವರೇ ಹಾಗೂ ವಕೀಲರ ಸಂಘದ ಉಪಾಧ್ಯಕ್ಷರಾದಂಥ ವಿ ಮಣಿವಣ್ಣನ್ ಅವರೇ, ಸಂಘದ ಕಾರ್ಯದರ್ಶಿಯಾದಂಥ ನಾಗರಾಜ್ ಅವರೇ, ಈ ದಿನದ ಒಂದು ಸಂಪನ್ಮೂಲ ವ್ಯಕ್ತಿ ವಕೀಲರಾದಂಥ ಕಲೇಶ್ವರಿಗಳು, ಈ ಸಂದರ್ಭದಲ್ಲಿ ಅವರಿಗೆ ವಕೀಲರ ಸಂಘದ ವತಿಯಿಂದ ಸ್ಪೆಷಲ್ ಅಭಿನಂದನೆಗಳು. ತುಂಬಾ ವಿಚಾರವನ್ನ ಅವರು ನಮ್ಮಲ್ಲಿ ಹಮ್ಮಿಕೊಂಡಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿ ಮಗೇಂದ್ರನ್ ಅವರು ಸಹ ಸ್ವಾಗತ ಭಾಷಣವನ್ನ ಮಾಡಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ನಮ್ಮ ಹಿರಿಯ ವಕೀಲರಾದಂಥ ಪ್ರಕಾಶ್ ಕುಮಾರ್ ಅವರನ್ನ ನೋಡ್ಬೋದು. ಕಾರಣ ಏನು ಅಂತಂದ್ರೆ ಅವರು ಹಲವಾರು ಈ ಒಂದು ಇಂಥ ಒಂದು ಸಭೆಗಳಲ್ಲಿ ಬರೋದು ಕಷ್ಟ ಆಗಿದ್ದು ಇವತ್ತು ನಾವು ಸ್ಪೆಷಲ್ ಆಗಿ ವೇಟ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಹಿರಿಯ ವಕೀಲರಾದಂಥ ವೆಂಕಟರಾಮಯ್ಯ ಅವರು, ನಮ್ಮ ಸುಂದರರಾಮ ರೆಡ್ಡಿ ಅವರು, ಜ್ಯೋತಿ ಬಸು ಹಾಗೂ ಇತರೆ ಎಲ್ಲ ವಕೀಲ ಮಿತ್ರರು, ಕಕ್ಷಿಗಾರರು, ಪ್ರೆಸ್ ಮೀಡಿಯಾ ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಹಾಜರಿದ್ದು, ಮೊದಲೇ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರಚಿಸಿದಂಥ ಸಂದರ್ಭದಲ್ಲಿ ಆ ಒಂದು ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳ ಬಗ್ಗೆ ಮತ್ತು ಕರ್ತವ್ಯಗಳ ಬಗ್ಗೆಯೂ ಅದರಲ್ಲಿ ನಮೂನೆ ಮಾಡಿದ್ದಾರೆ. ಹಾಗಾಗಿ ಈ ದಿನದ ಒಂದು ವಿಷಯ ಏನು ಅಂತಂದ್ರೆ, ಎಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ. ಆ ಸರ್ಕಾರಿ ಅಧಿಕಾರಿಗಳಿಗೆ ಏನಂತ ಹೇಳ್ತಾರೆ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಒಂದು ಬಡಪಾಯಿ ಹೆಣ್ಣು ಮಕ್ಕಳಾಗಲಿ ಹೆಣ್ಣಸರಾಗಲಿ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅದ್ರ ಬಗ್ಗೆ ಸರಿಯಾಗಿ ಕಾಳಜಿಯನ್ನು ವಹಿಸಲ್ಲ. ತಿಂಗಳುಗಟ್ಟಲೆ ಅವೆಲ್ಲ ಅಲಿಬೇಕಾಗುತ್ತೆ. ಅದು ಹಲವಾರು ಉದಾಹರಣೆಗಳು ಇದೆ ಅದ್ರ ಬಗ್ಗೆ. ಒಂದು ಉದಾಹರಣೆ ಏನು ಅಂತಂದ್ರೆ, ಅದು ನಮ್ಮ ಕಂಪ್ನಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು